ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ಸೊ ಈಗ ಆಲ್ರೆಡಿ ತಮ್ಮನೇನಲ್ಲಿ ನೋಡಿರ್ತೀರಾ ಈ ವ್ಲಾಗ್ ಯಾವುದ್ರ ಬಗ್ಗೆ ಅಂತ. ಸೊ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳೋದಕ್ಕಿಂತ ಮುಂಚೆ ನಾವು ಹೇಗೆ ಹೋದ್ವಿ ಅಂತ ನಾನು ಹೇಳಿಬಿಡ್ತೀನಿ. ಸೊ ಫಸ್ಟು ನಾವು KSTDC ಪ್ಯಾಕೇಜನ್ನ ಬುಕ್ ಮಾಡ್ಕೊಂಡ್ವಿ ಹಾಸನಾಂಬೆಗೆ ಹೋಗೋದಕ್ಕೆ. ಸೊ ನಾನು ಮತ್ತು ನಮ್ಮ ಪಪ್ಪ ಹೋಗಿದ್ದು. ಸೊ ನಮ್ಮಿಬ್ರಿಗೆ ಎಷ್ಟಾಯಿತು ಅಂದರೆ 2500 ರೂಪೀಸ್ ಚಾರ್ಜ್ ಮಾಡಿದ್ರು. ಸೊ ಆ ಪ್ಯಾಕೇಜಲ್ಲಿ ಏನೇನು ಇನ್ಕ್ಲೂಡ್ ಇರುತ್ತೆ ಅಂದರೆ ಲೈಕ್ ಪಿಕಪ್ ಆ್ಯಂಡ್ ಡ್ರಾಪ್ ಸರ್ವಿಸ್ ಆಗಿರ್ಬೋದು, ಆಮೇಲೆ ಅಲ್ಲಿ ದೇವಸ್ಥಾನದಲ್ಲಿ ಟಿಕೆಟ್ ತೊಗೋತೀವಿ ಅಲ್ವಾ, ಅದು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಎಕ್ಸೆಪ್ಟ್ ಫುಡ್ ಅಂದರೆ ಊಟ ತಿಂಡಿ ವ್ಯವಸ್ಥೆನ ನಾವೇ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಎಸ್, ಫೈನಲಿ ನಾವು ಬಸ್ ಸ್ಟ್ಯಾಂಡ್ ರೀಚ್ ಆದ್ವಿ. ಇವಾಗ ನಮ್ಮ ಪಪ್ಪನೇ ಫಸ್ಟ್ ಬಸ್ ಎತ್ತಿದ್ರು. ಸೊ ಇವಾಗ ನಮ್ಮ ಪಯಣ ಹಾಸನಾಂಬೆ ಕಡೆಗೆ ಸಾಗ್ತಾ ಇದೆ. ಹೋಗಬೇಕಾದ್ರೆ ಈ ಸೀನ್ರೀಸ್ ಎಲ್ಲ ಕ್ಯಾಪ್ಚರ್ ಮಾಡಿದ್ದೀನಿ. ನೀವು ನನ್ನ ವ್ಲಾಗಲ್ಲಿ ಟ್ರಾವೆಲ್ ವ್ಲಾಗ್ ಇದ್ದರೆ ಆಬ್ವಿಯಸ್ಲಿ ನೀವು ನೇಚರ್ದು ಸೀನ್ರಿ ನೋಡ್ತೀರಾ. ಆ್ಯಂಡ್ ನೋಡಿ, ಫೈನಲಿ ಹಾಸನಾಂಬೆ ನಾವು ರೀಚ್ ಆದ್ವಿ. ನಾವು ನಿಜ ಎಷ್ಟು ಖುಷಿ ಅಂದರೆ ಹಾಸನಾಂಬೆಗೆ ಹೋಗ್ತಾ ಇರೋದು ನಮಗೆ ಇದು ಮೊದಲನೇ ಸತಿ ನಾನು ಹೋಗ್ತಾ ಇರೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಗೈಸ್, ಟಿಕೆಟ್ ಬುಕ್ ಮಾಡಿದ್ದು ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ಇವರಿಬ್ಬರು ಹೆಸರಲ್ಲಿ ಮಾಡಿದ್ದು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಮಮ್ಮಿ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಅವರ ಪರವಾಗಿ ನಾನು ಹೋಗಿದ್ದು. ಆ್ಯಂಡ್ ಆ ಥರ ಹೋಗ್ಬೋದಾ ಅಂತ ಕೇಳಿದ್ರೆ ಎಸ್, ಹೋಗ್ಬೋದು. ಸೊ ಇವಾಗ ಬ್ರೇಕ್ಫಾಸ್ಟ್ಗೆ ಅಂತ ಒಂದು ಕಡೆ ಗಾಡಿ ನಿಲ್ಲಿಸಿದ್ದಾರೆ. ಈ ಹೋಟೆಲ್ದು ಬ್ಯಾಕ್ ಸೈಡು ನೋಡಿ ಎಷ್ಟು ಚೆನ್ನಾಗಿದೆ ಪ್ರಕೃತಿ, ಆ ಗಿಡ ಮರ ಎಲ್ಲ. ಸೊ ನಾನು ಅಲ್ಲೊಂದಷ್ಟು ವೀಡಿಯೋಸ್ ಮಾಡಿಕೊಂಡೆ. ಆ್ಯಂಡ್ ಹೋಟೆಲ್ ಆ್ಯಂಬಿಯನ್ಸ್ ಕೂಡ ಓಕೆ ಚೆನ್ನಾಗಿತ್ತು. ನೋಡ್ಬೋದು ನೀವು ಅಲ್ಲಿ ಗೊಮ್ಮಟೇಶ್ವರದಾಗಿರ್ಬೋದು, ತಿರುಪತಿದಾಗಿರ್ಬೋದು, ಎಷ್ಟೆಲ್ಲ ಸ್ಟ್ಯಾಚ್ಯೂಸ್ನ ಅವರಲ್ಲಿ ವಾಲ್ ಮೇಲೆ ಪೇಂಟಿಂಗ್ ಥರ ಮಾಡಿದ್ದಾರೆ. ಅದಂತೂ ತುಂಬ ಚೆನ್ನಾಗಿತ್ತು. ಅಂದರೆ ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಎಷ್ಟು ಚೆನ್ನಾಗಿ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಅಂತ ನೀವು ನೋಡ್ಬೋದು. ಆ್ಯಂಡ್ ಫೈನಲಿ ಹೈವೇಗೆ ಬಂದಿದ್ದೀವಿ, ಹಾಸನಾಂಬೆದು ಹೈವೇಗೆ. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ, ತುಂಬ ಅಂದರೆ ತುಂಬ ಟ್ರಾಫಿಕ್ ಇತ್ತು. ಸೊ ಇವಾಗ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಗೈಸ್. ಅದು ನಾವು ಹೋಗಿದ್ದು ಮಾರ್ನಿಂಗ್ ಟೈಮ್ ಅಲ್ವಾ, ಸೊ ಬೆಳಕಿರ್ಬೇಕಾದ್ರೆ ಅಷ್ಟೊಂದೇನು ಅದು ಎತ್ತು ಕಾಣೋದಿಲ್ಲ. ಅಲ್ಲ, ರಾತ್ರಿ ಹೋದರೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇಲ್ಲಿ ಫೈನಲಿ ನಾವು 1000 ರೂಪೀಸ್ದು ಟಿಕೆಟ್ನ ತೊಗೊಂಡು ಇವಾಗ ಕ್ಯೂನಲ್ಲಿ ಹೋಗ್ತಾ ಇದ್ದೀವಿ. ನಿಜ ನನ್ನ ದರ್ಶನ ಹೆಂಗಾಯಿತು ಅಂತ ನನ್ನ ದರ್ಶನ ಆದಮೇಲೆ ನಾನು ನಿಮ್ಮ ಹತ್ರ ಹೇಳ್ಕೊತೀನಿ. ಅದಕ್ಕೂ ಮೊದಲು ಅಲ್ಲಿನ ಫೆಸಿಲಿಟೀಸ್ ಬಗ್ಗೆ ಮಾತಾಡ್ತೀನಿ. ನಿಜ ಎಷ್ಟು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ ಅಂದರೆ ಅಲ್ಲಿಂದು ಹೆಜ್ಜೆ ಹೆಜ್ಜೆಗೂ ಕುಡಿಯೋದಕ್ಕೆ ನೀರಿರ್ಬೋದು, ವಾಶ್ರೂಮ್ ಫೆಸಿಲಿಟೀಸ್ ಆಗಿರ್ಬೋದು, ಆಮೇಲೆ ಫ್ಯಾನ್ ಫೆಸಿಲಿಟೀಸ್ ಆಗಿರ್ಬೋದು, ಎಲ್ಲನೂ ತುಂಬ ಚೆನ್ನಾಗಿದ್ದು. ಆ್ಯಂಡ್ ಇಡೀ ದೇವಸ್ಥಾನನೇ ಒಂಥರ ಹಬ್ಬದ ವಾತಾವರಣ ಏನು ಹಬ್ಬನೇ ಹಾಸನದಲ್ಲಿ ಇವಾಗಂತೂ. ಸೊ ಆ ಥರ ಡೆಕೋರೇಟ್ ಮಾಡಿದರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹಾಸನಾಂಬೆ ದೇವಿ ವಿಶೇಷತೆ ಯಾರಕ್ಕೆ ತಾನೇ ಗೊತ್ತಿರೋದಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತೆ. ಏನು 3 ಕಲ್ಲುಗಳು ಅಂತ ನಾವು ಹೇಳ್ತೀವಿ, ಅದೇ ದೇವರು. ಸಪ್ತ ಮಾತೃಗೆಯರು ಅಲ್ಲಿ ನಿಲ್ಲಿಸಿದ್ದಾರೆ. ಯಾವ್ದ್ಯಾವುದು ಅಂದರೆ ಮಹೇಶ್ವರಿ, ಕೌಮಾರಿ ಆ್ಯಂಡ್ ವೈಷ್ಣವಿ. ಈ 3 ಸಪ್ತ ಮಾತೃಗೆಯರನ್ನು ಅಲ್ಲಿ ನಿಲ್ಲಿಸಿರೋದು. ಆ್ಯಂಡ್ ಆ ಒಂದು ದೇವಸ್ಥಾನದ ವಿಶೇಷತೆ ಆಬ್ವಿಯಸ್ಲಿ ಗೊತ್ತಿರುತ್ತೆ. ಏನಂದರೆ ವರ್ಷಕ್ಕೆ ಬರೀ 12 ದಿನಗಳ ಕಾಲ, ಅಂದರೆ ದೀಪಾವಳಿ ಟೈಮಲ್ಲಿ ಮಾತ್ರ ತೆಗೆದಿರ್ತಾರೆ. ಆ್ಯಂಡ್ ಅಲ್ಲಿ ಲಾಸ್ಟ್ ದಿನ ನಮ್ಮ ಹಾಸನಾಂಬೆ ದೇವಿಗೆ ನೈವೇದ್ಯ ಅಂತ 2 ಚೀಲ ಅಕ್ಕಿನ ಇಕ್ತಾರೆ. ಆ್ಯಂಡ್ ಅಲ್ಲಿ ಏನೇನಂತಹ ಹೂವುಗಳನ್ನೆಲ್ಲ ಅಲಂಕಾರಕ್ಕೆ ಬಳಸಿರ್ತಾರೋ ಅದು ಮುಂದಿನ ವರ್ಷದವರೆಗೂ ಅಷ್ಟೇ ತಾಜವಾಗಿರುತ್ತೆ ಅನ್ನೋ ನಂಬಿಕೆ ಇದೆ. ಆ್ಯಂಡ್ ಅಲ್ಲೊಂದು ದೀಪ ಹಚ್ಚಿರ್ತಾರೆ. ಆ ದೀಪನೂ ಅಷ್ಟೇ, ಅವತ್ತು ಹಚ್ಚಿರೋ ದೀಪ ಮುಂದಿನ ವರ್ಷ ದೇವಸ್ಥಾನದ ಬಾಗಿಲನ್ನ ತೆಗೆಯೋವರೆಗೂ ಅಷ್ಟೇ ಜೋರಾಗಿ ಉರಿತಿರುತ್ತೆ. ಅಂದರೆ ಎಷ್ಟು ಶಕ್ತಿ ಇದೆ, ತುಂಬ ಸತ್ಯವಾದಂತಹ ದೇವಸ್ಥಾನ ಅದು. ಯಾಕಂದರೆ ಅಷ್ಟೊಂದು ಪವಾಡಗಳಾಗುತ್ತೆ ಅಂದರೆ ನಿಜವಾಗ್ಲೂ. ಆ್ಯಂಡ್ ಇನ್ನೂ ಒಂದು ವಿಷಯ ಏನಂದರೆ, ಆ ದೇವಸ್ಥಾನನ, ಆ ದೇವಿನ ಕಣ್ತುಂಬ್ಕೊಳ್ಳೋದಕ್ಕೆ ಕೋಟಿ
ಕೋಟ್ಯಾಂತರ ಜನ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಅಷ್ಟೊಂದು ಸತ್ಯ ಇಲ್ಲದೆ ಹೋಗಿದ್ದಿದ್ರೆ ಬರ್ತಿದ್ರಾ? ಖಂಡಿತವಾಗ್ಲೂ ತುಂಬ ಸತ್ಯ ಇದೆ ಆ್ಯಂಡ್ ಪವರ್ಫುಲ್ ದೇವಸ್ಥಾನ ಅಂತ ಕೂಡ ಹೇಳ್ತಾರೆ. ನೋಡಿ, ಆ ಶಿವಂಗೆ ಅಲಂಕಾರ ಎಲ್ಲ ಮಾಡಿದ್ದಾರೆ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ ಮಾತ್ರ ಅಲ್ಲಿ ಮಾಡಿರೋಂತಹ ವ್ಯವಸ್ಥೆ. ನೋಡಿ, ಕ್ಯೂನಲ್ಲಿ ನಾವು ಹೋಗ್ತಾ ಇದ್ದೀವಿ. ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ, ಮೊಬೈಲ್ ಕ್ಯಾಮ್ರಾ ಎಲ್ಲ ಆಫ್ ಮಾಡಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾಯಿನ ಕಣ್ತುಂಬ್ಕೊತೀರ. ಆ ಟೈಮಲ್ಲಿ ದಯವಿಟ್ಟು ಕಣ್ಣನ್ನ ಮುಚ್ಚಬೇಡಿ. ನೀವು ಹೋಗಿರೋದೆ ದೇವಿನ ಕಣ್ಣು ತುಂಬ್ಕೊಳ್ಳೋದಕ್ಕೆ. ಇನ್ನೇನು ನಿಮಗೂ ಕೂಡ ಆ ದೇವಿ ದರ್ಶನನ ನಾನು ಮಾಡಿಸ್ತೀನಿ. ನೋಡಿ, ಬಂದೇ ಬಿಟ್ಲು ನಮ್ಮಮ್ಮ ಹಾಸನಾಂಬೆ. ನಿಮ್ಮ ಮನಸ್ಸಲ್ಲಿ ಏನೇನಿದೆ ಕೋರಿಕೆಗಳು ಕೋರ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನಿಜ, ಒಂದು ದೈವತ್ವ ತುಂಬಿದಂತಹ ಕ್ಷಣ ಅದು. ಎಷ್ಟು ಮನಸ್ಸಿಗೆ ತೃಪ್ತಿ ಆಯಿತು ಅಂದರೆ, ಇವಾಗ ಹೇಳ್ತೀನಿ ಕೇಳಿ ದರ್ಶನ ನಮಗೆ ಹೆಂಗಾಯಿತು ಅಂತ. ಸೊ ಆವಾಗಲೇ ಒಂದು ಸತಿ ಹೋಗಿ ದರ್ಶನ ಮಾಡಿದ್ವಾ. ಆಮೇಲೆ ಯಾರೋ ಒಬ್ಬರು VIP ಹೋಗ್ತಾ ಇದ್ದಾರೆ ಅಂತ ಅವ್ರ ಹಿಂದೆನೇ ನಾವು ಹೋಗ್ಬಿಟ್ವಿ. ಸೊ ಎರಡೆರಡು ಸತಿ ನಮಗೆ ಹಾಸನಾಂಬೆ ದರ್ಶನ ಕೊಟ್ಟಿರೋದು. ನಂತರ ನಾವು ಸಿದ್ದೇಶ್ವರ ಸ್ವಾಮಿಯ ದರ್ಶನ ಮಾಡ್ಕೊಳ್ಳೋಕ್ಕೆ ಅಲ್ಲಿ ಹೋದ್ವಿ. ಆವಾಗಲೇ ನೋಡಿದ್ದು ನೀವು. ಆ್ಯಂಡ್ ದರ್ಶನ ಎಲ್ಲ ಆದಮೇಲೆ ಇವಾಗ ಎಕ್ಸಿಟ್ ಆಗ್ತಾಯಿದ್ದೀವಿ. ಎಕ್ಸಿಟ್ ಆಗಬೇಕಾದ್ರೆ ಇಲ್ಲಿ ನಿಮಗೆ ಪ್ರಸಾದ ಕೊಡ್ತಾರೆ. ಅದಕ್ಕೆ ನೀವು ಟೋಕನ್ ತೊಗೋಬೇಕಾಗುತ್ತೆ. ಸೊ ನಾವು ಟೋಕನ್ ತೊಗೊಂಡು ಪ್ರಸಾದ ಈಸ್ಕೊಂಡು ಹೋಗ್ತಾ ಇದ್ದೀವಿ. ಆ್ಯಂಡ್ ಪ್ರಸಾದನೂ ಕೊಡ್ತಾರೆ ಅಲ್ಲಿ, ಜೊತೆಗೆ ಲಾಡು ಕೂಡ ಕೊಡ್ತಾರೆ. ಫೈನಲಿ ದೇವಾಲಯದ ಹೊರಗಡೆಯಿಂದ ಇದೊಂದು ವಿಡಿಯೋ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಟೆಂಪಲ್ ಟವರ್ ಅಂತ. ಆ್ಯಂಡ್ ಇದೆಲ್ಲ ಅಲ್ಲಿ ಮಾರ್ತಾಯಿದ್ರು ವಸ್ತುಗಳು. ಒಂಥರ ಜಾತ್ರೆ ಗೈಸ್, ಜಾತ್ರೆನೇ ಅಲ್ಲಿ ನಡೀತಾ ಇದ್ದಿದ್ದು. ಹಾಸನಾಂಬೆ ಮತ್ತು ಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ಮಹೋತ್ಸವ ಅಲ್ಲಿ ನಡೀತಾ ಇದ್ದಿದ್ದಂತೂ ಕೋಟ್ಯಾಂತರ ಜನ ಬರ್ತಾರೆ ಅಲ್ಲಂತೂ. ಆ್ಯಂಡ್ ನೋಡಿ, ಇದು ಮಕ್ಳಿಗೆ ಆಟ ಆಡೋದಕ್ಕೆ ಮಕ್ಕಳಾಟ ಅಂತ ಹೇಳ್ತಾರಂತೆ ಇದನ್ನು. ಅದೆಲ್ಲ ನಾನು ಚಿಕ್ಕ ವಯಸ್ಸಲ್ಲಿ ಆಡಿದ ನೆನಪು ಮರುಕಳಿಸ್ತು. ಅದನ್ನೆಲ್ಲ ನೋಡಿ ನನಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಷ್ಟು ಖುಷಿ ಕೊಡುತ್ತೆ ನಮಗೆ ಈ ಥರದ್ದೆಲ್ಲ ನೋಡಿದಾಗ. ಆ್ಯಂಡ್ ಇದನ್ನು ನೋಡಿ ಗೈಸ್ ನೀವೊಂದ್ಸಲ. ಇಂಥವ್ರಿಗೆ ಸಹಾಯ ಮಾಡಬೇಕು. ಕಣ್ಣಿಲ್ಲದೆ ಅಂಗವಿಕಲರಾಗಿ ಹಾಡ್ತಾ ಇರ್ತಾರಲ್ವ, ಅಂಥವ್ರಿಗೆ ಸಹಾಯ ಮಾಡಬೇಕು. ಆ್ಯಂಡ್ ಅದನ್ನೆಲ್ಲ ನೋಡಿಕೊಂಡು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಶ್ರೀಕೃಷ್ಣ ನಳಪಾಕ ಅನ್ನೋಂತಹ ಒಂದು ರೆಸ್ಟೋರೆಂಟ್ಗೆ. ತುಂಬ ಚೆನ್ನಾಗಿದೆ ರೆಸ್ಟೋರೆಂಟ್, ಆ್ಯಂಬಿಯನ್ಸ್ ಮಾತ್ರ. ಬಟ್ ನನಗೇನು, ನಾನು ಟ್ರಾವೆಲ್ ಮಾಡಬೇಕಾದ್ರೆ ಅಷ್ಟೊಂದೇನು ಊಟ ತಿಂಡಿ ತಿನ್ನೋದಿಲ್ಲ, ನನಗದು ಆಗೋದಿಲ್ಲ. ಸೊ ಅದಕ್ಕೆ ನಾನೊಂದು ವಾಟರ್ಮೆಲನ್ ಜ್ಯೂಸ್ ತೊಗೊಂಡೆ, ನಮ್ಮ ಪಪ್ಪ ಒಂದು ನಾರ್ತ್ ಮಿಲ್ಸ್ ತೊಗೊಂಡ್ರು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾನು ಮತ್ತು ನಮ್ಮ ಪಪ್ಪ ಬಂದು ಇಲ್ಲಿ ಬೀಡ ತಿನ್ಕೊಂಡು ಕೂತಿದ್ದೀವಿ. ಸೊ ನನಗೆ ಬೀಡ ಅಂದರೆ ತುಂಬ ಇಷ್ಟ. ಸೊ ನಾನು ಫಸ್ಟ್ ಟೈಮ್ ಅದು ಚಾಕ್ಲೇಟ್ ಬೀಡ ಟ್ರೈ ಮಾಡಿದ್ದು. ತುಂಬ ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಆ್ಯಂಡ್ ಅದನ್ನೆಲ್ಲ ತಿಂದ್ಕೊಂಡು ನೆಕ್ಸ್ಟ್ ನಾವು ಹೋಗಬೇಕಾದ್ರೆ ಈ ಹೊಲ ಗದ್ದೆ ಒಂದಷ್ಟು ಪ್ರಕೃತಿಯ ಸೌಂದರ್ಯ ಸವಿತಾ ನೆಕ್ಸ್ಟು ನಾವು ಹೊರಟಿದೆ ನಾಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಇದನ್ನು ದೇವಿಕೆರೆ ಅಂತಲೂ ಕರೀತಾರೆ ಗೈಸ್. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ಲೈಕ್ ನಿಮಗೇನಾದರೂ ಸರ್ಪ ದೋಷ ಆಗಿರ್ಬೋದು, ಅಂದರೆ ಈ ನಾಗದೋಷಗಳು ಇರುತ್ತಲ್ವ, ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಬಾವಿಯಿಂದ ನೀರನ್ನ ತೆಗೆದು ನಿಮ್ಮ ಮೈ ಮೇಲೆ ಆ ನೀರನ್ನ ಪ್ರೋಕ್ಷಣೆ ಮಾಡ್ತಾರೆ. ಸೊ ಈ ದೇವಸ್ಥಾನದಲ್ಲಿ ಯಾರಿಗಾದ್ರೂ ನಾಗದೋಷ ಏನಾದರೂ ಇದ್ದರೆ ಅವರೆಲ್ಲರೂ ಈ ದೇವಸ್ಥಾನಕ್ಕೆ ಬಂದು ಆ ನೀರನ್ನ ಪ್ರೋಕ್ಷಣೆ ಮಾಡಿಸ್ಕೊಂಡು ನಾಗೇಶ್ವರ ದೇವರ ಮುಂದೆ ನಿಂತ್ಕೊಂಡು ನನ್ನ ದೋಷ ಪರಿಹಾರ ಆದರೆ ನಾನು ಕಲ್ಲನ್ನು ಮಾಡಿಸ್ತೀನಿ ಅಂತ ಹರಿಸ್ಕೊಂಡು ಹೋದರೆ ಖಂಡಿತವಾಗ್ಲೂ ನಿಮ್ಮ ದೋಷ ಪರಿಹಾರ ಆಗುತ್ತೆ. ಆ್ಯಂಡ್ ಇದು ಸೋಮೇಶ್ವರ ದೇವರ ದರ್ಶನ ಮಾಡಿಸ್ತಿರೋದು ನಾನು ನಿಮಗೆ. ನಾಗೇಶ್ವರದ ನಾನು ವಿಡಿಯೋ ತೆಗಿಲಿಲ್ಲ ಬಿಕಾಸ್ ಅದು ಸರ್ಪದಲ್ವಾ. ಆ್ಯಂಡ್ ಇನ್ನೂ ಒಂದು ನಂಬಿಕೆ ಏನಿದೆ ಅಂದರೆ, ಅಲ್ಲಿ ಆ ದೇವಸ್ಥಾನದ ಕೆಳಗಿನ ಭಾಗದಲ್ಲಿ ಇವತ್ತಿಗೂ ಕೂಡ ಸರ್ಪ ಇದೆ ಅಲ್ಲಿ. ಆ ಸರ್ಪನೇ ಆ ದೇವಸ್ಥಾನದ ರಕ್ಷಣೆಯನ್ನು ಮಾಡ್ತಾ ಇರೋದು. ಅದು ನಮ್ಮ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ ಆ್ಯಂಡ್ ಜನರಿಗೂ ಯಾವುದೇ ತೊಂದರೆ ಮಾಡೋದಿಲ್ಲ. ಆ್ಯಂಡ್ ಇದು ಯಾವ ಮರ ಅಂತ ಗೊತ್ತಿಲ್ಲ. ಆ್ಯಂಡ್ ಅಲ್ಲಿ ಅದು ದೇವರ ಸಮಾನ ಅಂತ ಹೇಳ್ತಾರೆ. ಅದಕ್ಕೆ ದಾರ ಎಲ್ಲ ಸುತ್ತಿದ್ರು ಹರಕೆ ದಾರ ಅಂತ ಹೇಳ್ತಾರೆ. ಸೊ
ಸೊ ಆ ದೇವರ ದರ್ಶನ ಮಾಡಿಕೊಂಡು ಶಿವಪ್ಪನನ್ನು ನೋಡಿಕೊಂಡು ನೆಕ್ಸ್ಟು ನಾವು ಹೋಗ್ತಾ ಇರೋ ದೇವಸ್ಥಾನನೇ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇರೋದು. ಸೊ ಆ ದೇವಸ್ಥಾನ ಇರೋದು ನುಗ್ಗೇಹಳ್ಳಿ ಅನ್ನುವಂತಹ ಒಂದು ಊರಲ್ಲಿ ಆ ದೇವಸ್ಥಾನ ಇರೋದು. ನಿಜವಾಗ್ಲೂ ಇದು ದೇವಸ್ಥಾನದ ಹಿಂಭಾಗ ಅಂತಲೇ ಹೇಳ್ಬೋದು. ಇವಾಗ ನಾನು ವಿಡಿಯೋ ಮಾಡಿರೋದು ಎಷ್ಟು ಅದ್ಭುತವಾಗಿದೆ ಅಂದರೆ ಆ ದೇವಸ್ಥಾನದ ವಾಸ್ತುಶಿಲ್ಪಿ ಆಗಿರ್ಬೋದು. ಆ್ಯಂಡ್ ಈ ದೇವಸ್ಥಾನ ಏನಕ್ಕೆ ಫೇಮಸ್ ಅಂದರೆ ತ್ರಿಕೂಟ ದೇವಸ್ಥಾನ ಅಂತೆ. ಅಂದರೆ ಇದು ಲಕ್ಷ್ಮೀ ನರಸಿಂಹ ನೀವು ನೋಡ್ತಾ ಇರೋದು, ಆಮೇಲೆ ಗೋಪಾಲ ಸ್ವಾಮಿ ಮತ್ತು ವಿಷ್ಣುವಿನ ಒಂದು ವಿಗ್ರಹವನ್ನು ಇಟ್ಟು ಅಲ್ಲಿ ಪೂಜೆನ ಮಾಡ್ತಾರೆ, ಅದಕ್ಕೆ ಫೇಮಸ್ಸು. ಸೊ 3 ದೇವರುಗಳು ಅಂದರೆ 3 ಅಂದರೆ ತ್ರಿಕೂಟ. ಎಷ್ಟು ಚೆನ್ನಾಗಿದೆ ಅಂದರೆ ಆ ಟೆಂಪಲ್ ವಾಸ್ತುಶಿಲ್ಪಿ ಆಗಿರ್ಬೋದು. ಇದು ಆಗಿನ ಕಾಲದಲ್ಲಿ ಹೊಯ್ಸಳ ಸಾಮ್ರಾಜ್ಯ ಅವರು ಕಟ್ಟಿರೋ ಅಂತಹ ದೇವಸ್ಥಾನ ಇದು. ನಿಜವಾಗ್ಲೂ ಅವರ ದೇವಸ್ಥಾನದ ವಿಶೇಷತೆ ಏನಂದರೆ ಆ ಕಲ್ಲುಗಳ ಕೆತ್ತನೆ ಜೊತೆಗೆ 3 ಶೇಪಡ್ ಸ್ಟಾರ್ ಸ್ಟ್ರಕ್ಚರ್ ಅಂತ ಕರೀತಾರೆ. ಅಂದರೆ ಎಲ್ಲಿ ನೋಡಿದ್ರು ನಕ್ಷತ್ರಗಳ ಥರ ಅವರು ಕಲ್ಲುಗಳನ್ನು ಕೆತ್ತನೆ ಮಾಡಿರ್ತಾರೆ. ಈಗ ನಾವು ಮುಂದೆ ಹೋಗ್ತಾ ಇರೋವಂತಹ ಇನ್ನೊಂದು ದೇವಸ್ಥಾನದಲ್ಲಿ ಅದು ಹಾಗೆ ಇರೋದು, ಅವರ ಒಂದು ಆರ್ಕಿಟೆಕ್ಚರಲ್ ಸ್ಟೈಲ್. ಆ್ಯಂಡ್ ಈ ಕಂಬ ನೋಡಿ ಎಷ್ಟು ಚೆನ್ನಾಗಿದೆ, ದೇವಾಲಯದ ಆಚೆ, ದೇವಸ್ಥಾನದ ಆಚೆ ತುಂಬ ಚೆನ್ನಾಗಿದೆ. ನೋಡ್ಬೋದು ನೀವು ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ದೇವಸ್ಥಾನನ ಅಂತ. ಏನೋ ಒಂಥರ ಮನಸ್ಸಿಗೆ ಹಿತ, ಏನೋ ಒಂಥರ ಖುಷಿ, ಏನೋ ಒಂಥರ ಸಂಭ್ರಮ ಅದನ್ನೆಲ್ಲ ನೋಡ್ತಾ ಇದ್ರೇ. ಆ್ಯಂಡ್ ಆವಾಗ ಅದನ್ನೆಲ್ಲ ಸ್ವಲ್ಪ ರೀಬಿಲ್ಡ್ ಮಾಡೋದಕ್ಕೆ ಏನೋ ಅದನ್ನೆಲ್ಲ ಹಾಕಿದ್ದಾರೆ ಅಂತ ಅನಿಸುತ್ತೆ. ಸೊ ಕನ್ಸ್ಟ್ರಕ್ಷನ್ ವರ್ಕ್ಸ್ ನಡೀತಿರ್ಬೋದು ಆ ದೇವಸ್ಥಾನದಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಹೋಗಬೇಕಾದ್ರೆ ಏನೇನೆಲ್ಲ ನೋಡಿದ್ವಿ ಅಂತ ನಾನು ತೋರಿಸ್ತೀನಿ. ಸೊ ಅದಕ್ಕೂ ಮುಂಚೆ ನಂದು ಸ್ವಲ್ಪ ಫೋಟೋಶೂಟ್ಸ್ ನಡೀತಾ ಇದೆ ಇಲ್ಲಿ. ಬಿಕಾಸ್ ಅಂಥ ಒಂದು ಕಲ್ಲುಗಳ ದೇವಸ್ಥಾನ ನೋಡೋದೇ ಅಪರೂಪ. ಬೆಂಗಳೂರಲ್ಲಿ ಆ ಥರ ದೇವಸ್ಥಾನ ಸಿಗುತ್ತಾ ನೋಡೋಣ ಅಂದರೆ ಖಂಡಿತವಾಗ್ಲೂ ಇಲ್ಲ. ಆವಾಗಿನ ಕಾಲದ ದೇವಸ್ಥಾನ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನ್ಯಾಚುರಲ್ ಸ್ಟೋನ್ ಸ್ಟ್ರಕ್ಚರ್ ಅಂತಲೇ ಹೇಳ್ಬೋದು ಗೈಸ್, ಅಷ್ಟು ಅದ್ಭುತವಾಗಿದೆ. ನೋಡಿ, ಆದರೆ ನೀವು ಕೂಡ ಬಂದು ನೋಡಿ. ಆ್ಯಂಡ್ ನೋಡಿ, ನಾವು ಹೋಗಬೇಕಾದ್ರೆ ಹಳ್ಳಿ ಮನೆಗಳು ಎಷ್ಟು ಚೆನ್ನಾಗಿದೆ ಅಂತ. ನನಗೆ ವಿಲೇಜ್ ಲೈಫ್ ತುಂಬ ಇಷ್ಟ ಆಗುತ್ತೆ. ಬಿಕಾಸ್ ನಾನು ಪ್ರಕೃತಿಯನ್ನು ಜಾಸ್ತಿ ಇಷ್ಟಪಡೋದ್ರಿಂದ ಆ ಒಂದು ವಾತಾವರಣ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ. ಎಲ್ಲಿ ಸಿಗುತ್ತೆ ಇಂಥ ಮನೆಗಳು ಬೆಂಗಳೂರಲ್ಲಿ? ಇವಾಗ ನಮ್ಮ ಜನ ಸ್ಟೈಲ್ಗಳನ್ನು ನೋಡ್ತಾರೆ, ಔಟ್ಲುಕ್ ಹೀಗೆ ಬರಬೇಕು ಅಂತ ನೋಡ್ತಾರೆ. ಖಂಡಿತವಾಗ್ಲೂ ತಪ್ಪಲ್ಲ. ಬಟ್ ಆದರೂ ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿಯನ್ನು, ನಮ್ಮ ಕಲ್ಚರನ್ನು ನಾವು ಮರಿತಾ ಇದ್ದೀವಿ ಅಂತ ಹೇಳಿದ್ರು ತಪ್ಪಾಗಲ್ಲ. ನೋಡಿ, ಕಂಬದ ಮನೆಗಳು ಎಲ್ಲಿ ಸಿಗುತ್ತೆ ಅಲ್ವಾ ಬೆಂಗಳೂರಲ್ಲಿ. ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಹೋಗಿದ್ದೆ ಸದಾಶಿವ ದೇವಸ್ಥಾನಕ್ಕೆ ನಾವು ಹೋಗ್ತಾ ಇರೋದು. ನಾನು ಆಗಲೇ ನಿಮಗೆ ಹೇಳುತ್ತೆ ಅಲ್ವಾ, ಹೊಯ್ಸಳರು ಕಟ್ಟುವಂತಹ ದೇವಸ್ಥಾನದ ವಿಶೇಷತೆ ಏನಂದರೆ ಲೈಕ್ ಈ ಥರ ಸ್ಟಾರ್ ಶೇಪ್ಡ್ ಸ್ಟ್ರಕ್ಚರ್ನ ಕೊಟ್ಟು ಅವರು ಎಲ್ಲ ಟೆಂಪಲ್ಸ್ನೂ ಈ ಥರ ಬಿಲ್ಡ್ ಮಾಡಿರೋದು. ಬರೀ ಈ ಟೆಂಪಲ್ ಅಷ್ಟೇ ಅಲ್ಲ, ಒಂದು ಹಳೇಬೀಡಿನಲ್ಲಿ ಒಂದು ಟೆಂಪಲ್ ಇದೆ, ಚೆನ್ನಕೇಶವ ಸ್ವಾಮಿ ಟೆಂಪಲ್ ಅಂತ. ಅಲ್ಲೂ ಅಷ್ಟೇ ಇದೇ ಥರ ಸ್ಟಾರ್ ಶೇಪ್ಡ್ ಸ್ಟ್ರಕ್ಚರ್ ಕೊಟ್ಟಿನೇ ಅವರು ಆ ದೇವಸ್ಥಾನನ ಕೂಡ ಬಿಲ್ಟ್ ಮಾಡಿರೋದು. ನೋಡೋದಕ್ಕೆ ಒಂಥರ ಅದ್ಭುತವಾಗಿದೆ. ಬರೀ ಒಂದು ಕಲ್ಲನ್ನು ಇಟ್ಕೊಂಡು ಒಂದು ಮನುಷ್ಯ ಯಾವ ಥರ ಕೆತ್ತನೆ ಮಾಡ್ತಾನೆ ಅಲ್ವಾ, ಅಂಥ ಶಿಲ್ಪಿಗಳಿಗೆ ಒಂದು ನಮನ. ಈ ವ್ಲಾಗ್ ಮುಖಾಂತರ ನಾನು ಅವ್ರಿಗೆ ಹೇಳ್ತಾ ಇರೋದು. ಸೊ ಇಲ್ಲಿ ಇರೋಂತಹ ದೇವರ ಹೆಸರು ಬಂದು ಶಿವ, ಅಂದರೆ ಸದಾಶಿವ ಅಂತ ಕರೀತಾರೆ. ನೋಡಿ ಬಸವಣ್ಣ ಎಷ್ಟು ಚೆನ್ನಾಗಿ ಕೂತಿದ್ದಾರೆ ಅಂತ ನಮ್ಮ ಶಿವಪ್ಪನ ಮುಂದೆ. ಆ್ಯಂಡ್ ನಮ್ಮ ಪಪ್ಪ ಏನು ಮಾಡ್ತಾ ಇದ್ದಾರೆ ಅಂದರೆ ಲೈಕ್ ನಿಮ್ಮ ಲೆಫ್ಟ್ ಹ್ಯಾಂಡನ್ನ ಬಸವಣ್ಣನ ಮೇಲ್ಗಡೆಯಿಂದ ಇಟ್ಟು ಆ ಹೋಲ್ ಏನಿರುತ್ತಲ್ವ ಆ ಹೋಲಿಂದ ಶಿವನ ನೋಡಿದ್ರೆ ಎಷ್ಟು ಅದ್ಭುತವಾಗಿ ಕಾಣ್ತಾನೆ ಶಿವ ಅಂದರೆ, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ದೇವಸ್ಥಾನದ ಹೊರಗಡೆ, ದೇವಸ್ಥಾನದ ಹೊಸಲನ್ನ ಯಾವ ಥರ ಕೆತ್ತಿದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲಿನ ಕಲ್ಲುಗಳು, ಇಲ್ಲಿನ ವಾಸ್ತುಶಿಲ್ಪಿ, ಅದೇನೋ ಮುಟ್ಟಿದ್ರೇ ಒಂಥರ ಖುಷಿಯಾಗತ್ತೆ, ಏನೋ ಒಂಥರ ಆನಂದ. ಆ್ಯಂಡ್ ಇದು ನಮ್ಮ ಪಾರ್ವತಿ ದೇವಿ. ಎಲ್ಲ ದೇವರ ದರ್ಶನ ನಾನು ನಿಮಗೆ ಮಾಡಿಸಿದ್ದೀನಿ. ಸೊ
ಇವಾಗ ಈ ದೇವರ ದರ್ಶನನೂ ಕೂಡ ಮಾಡಿಕೊಂಡು ನೆಕ್ಸ್ಟು ನಾವು ಹೋಗ್ತಾ ಇರೋದು ನಮ್ಮ ಪಯಣ ಬೆಂಗಳೂರು ಕಡೆಗೆ. ಹೋಗೋದಕ್ಕಿಂತ ಮುಂಚೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬೇರೆ ಜನರೆಲ್ಲ ಬರಬೇಕಲ್ವ, ಅವ್ರಿಗೆ ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಅಲ್ಲಿ ಇಲ್ಲೊಂದು ಮರ ಕಾಣಿಸ್ತಿದೆ ಗೊತ್ತಾ, ಅದು ಅರಳಿ ಮರ ಅಂತ ಹೇಳ್ತಾರೆ. ಅದು ಕೂಡ ಒಂದು ದೇವ್ರ ಥರನೇ. ಸೊ ಅದನ್ನೆಲ್ಲ ನೋಡಿಕೊಂಡು ನೆಕ್ಸ್ಟು ನಾವು ಈ ಅಡಿಗಾಸ್ ಹೋಟೆಲ್ ಹತ್ರ ಬಂದು ಗಾಡಿನ ನಿಲ್ಲಿಸಿದ್ದಾರೆ ಅಲ್ಲಿ. ಸೊ ಏನಕ್ಕಂದರೆ ಒಂದು ಬ್ರೇಕ್ ಬೇಕಲ್ವ, ಕಾಫಿ ಬ್ರೇಕ್, ಟೀ ಬ್ರೇಕ್ ಅಂತಾರೆ ಅಲ್ವಾ, ಆ ಥರ. ಸೊ ನನಗೆ ಆ್ಯಕ್ಚುಲಿ ಬೆಳಗ್ಗೆಯಿಂದ ಏನೂ ತಿನ್ನೋಕ್ಕಾಗಿರಲಿಲ್ಲ. ನನಗೆ ಅದೇನೋ ಒಂಥರ ಆಗಲ್ಲ, ಟ್ರಾವೆಲ್ ಮಾಡಬೇಕಾದ್ರೆ ನನಗೆ ಊಟ ಸೇರಲ್ಲ ಅಷ್ಟಾಗಿ. ಸೊ ನಾನು ಒಂದು ಮಸಾಲೆ ಪುರಿ ಮತ್ತು ನಮ್ಮ ಪಪ್ಪನೂ ಅಷ್ಟೇ ಒಂದು ಮಸಾಲೆ ಪುರಿ ತೊಗೊಂಡ್ರು. ಸೊ ಆ ಹೋಟೆಲ್ ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿತ್ತು. ಸೊ ಫೈನಲಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಊರು ಬೆಂಗಳೂರಿಗೆ ಬಂದ್ವಿ. ಸೊ ನಾನು ಹಾಸನಿಂದ ಬರಬೇಕಾದ್ರೆ ಒಂದು ಬುಕ್ ತಂದಿದ್ದೆ. ಯಾವ ಬುಕ್ಕು ಅಂತ ವಿಡಿಯೋ ಎಂಡಲ್ಲಿ ಬರುತ್ತೆ ನೋಡಿ. ಆ ಬುಕ್ಕನ್ನು ಓದಬೇಕು ಅಂತ ತುಂಬ ದಿನದಿಂದ ಅನ್ನಿಸ್ತಾ ಇತ್ತು ಗೈಸ್. ಓದಿದ್ರೆ ತುಂಬ ಒಳ್ಳೆಯದು ಅಂತ ನಾನು ಎಷ್ಟೋ ಕಡೆ ಕೇಳಿದ್ದೆ. ನಾವು ಬಂದಾಗ 10:30 ಆಗಿತ್ತು. ಆ್ಯಂಡ್ ಎಸ್, ನಾನು ಹೇಳಿದಂತಹ ಬುಕ್ ಇದೆ, ನಮ್ಮ ಭಗವದ್ಗೀತೆ. ಸೊ ಈ ಮುಖಾಂತರ ಈ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ GH ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.